ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಏನು ಗೊತ್ತಾ, ನಿಮಗೆ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ. ನಾನು ಹೇಳಿದ್ರೆ ತಾನೇ ಗೊತ್ತಾಗೋದು, ದಡ್ಡಿ ನಾನು. ಸೊ ಆ್ಯಕ್ಚುಲಿ 1-2 ಮಂತ್ಸ್ ಬ್ಯಾಕು ನಾನು ಯಾವ ಥರ ಇದ್ದೆ ಅಂದರೆ ನಿಜವಾಗ್ಲೂ ಸಖತ್ತು. ನಾನು ನನ್ನ ಓನು ರಿಯಲ್ ಸ್ಟೋರಿ ಅಂತಲೇ ಹೇಳ್ಬೋದು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏರ್ ಫಾಲ್ ಆಗ್ತಾಯಿತ್ತು. ಎಷ್ಟು ಏರ್ ಫಾಲ್ ಆಗ್ತಾಯಿತ್ತು ಅಂದರೆ, ಸೊ ಬಾತ್ರೂಮಲ್ಲಿ ಹೋದ್ರೂ ಒಂದಿಷ್ಟು ಏರ್ ಬರ್ತಾಯಿತ್ತು. ಆಮೇಲೆ ಕೂಮಲ್ಲಿ ಬಾಚಿದ್ರೆ ಸಾಕು, ಬೆಡ್ ಮೇಲೆ ಮಲಗಿದ್ರೆ ನಮ್ಮನೆ ಫ್ಲೋರ್ ಬಂದು ವೈಟ್ ಇರೋದ್ರಿಂದ ಎಲ್ಲ ಕಡೆ ಏರ್ಸು ತುಂಬ ಏರ್ ಫಾಲ್ ಆಗ್ತಾಯಿತ್ತು. ನನಗಂತೂ ಸಖತ್ ಭಯ ಆಗ್ತಾಯಿತ್ತು. ಸೊ ಏನಕ್ಕಪ್ಪ ಹಿಂಗೆ ಆಗ್ತಾ ಇದೆ ಅಂತ ನಾನಂತೂ ನನ್ನ ಹಸ್ಬೆಂಡಿಗೂ ತಲೆ ತಿಂತಾ ಇದ್ದೆ. ತುಂಬ ಏರ್ ಫಾಲ್ ಆಗ್ತಾ ಇದೆ, ನಂಗೆ ಸಖತ್ ಭಯ ಆಗ್ತಾ ಇದೆ ಅಂತ. ಅವರು ಒಂದೊಂದ್ಸತಿ ಕೇಳಿಸ್ಕೊಳ್ಳೋರು ಪೇಷನ್ಸಿಂದ. ಇನ್ನು ಕೆಲವೊಮ್ಮೆ ಹೋಗ್ಲಿ ಬಿಡೆ, ಬಾಣ್ಲಿ ಆಗೇ ತೆಗಿ, ಬಾಣ್ಲಿ ಆದರೆ ಒಂದು ವಿಗ್ಗಾರ ತರಿಸ್ಕೊಡ್ತೀನಿ ಅಂತ ಕಾಮಿಡಿ ಮಾಡ್ತಾಯಿದ್ರು. ನಂಗಂತೂ ಸಖತ್ ಬೇಜಾರಾಗೋದು. ಒಂದೊಂದ್ಸತಿ ಅಂತೂ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇರಲ್ಲ, ಅಷ್ಟು ತಲೆ ಕೆಡಿಸ್ಕೊಂಡು ಏನು ಮಾಡಲಿ ಅಂತ. ಆಮೇಲೆ ಇಲ್ಲೇ ಒಂದು ಲೋಕಲ್ ಡಾಕ್ಟ್ರ್ ಹತ್ರನೂ ಹೋದೆ. ಅವರು ಒಂದಷ್ಟು ಶಾಂಪೂ ಆಮೇಲೆ ಕಂಡೀಷ್ನರು, ಅವ್ರದ್ದೇ ಒಂದಷ್ಟು ಆಯಿಲ್ ಎಲ್ಲ ಕೊಟ್ಟರು. ಅದನ್ನು ಒಂದು 2 ವೀಕ್ಸ್ ಟ್ರೈ ಮಾಡಿದೆ, ಯಾವುದೂ ವರ್ಕೌಟ್ ಆಗಲಿಲ್ಲ. ಅದು ಹಾಕ್ದಾಗ ಸ್ವಲ್ಪ ಉದುರುತ್ತಾ ಇದ್ದಿದ್ದು ಇನ್ನೂ ಜಾಸ್ತಿ ಆಯ್ತೇನೋ ಅಂತ ನನಗನ್ನಿಸ್ತು. ಆಮೇಲೆ ಅವ್ರು ಹೇಳ್ತಾಯಿದ್ರು, ಬೇರೆ ಆಯಿಲ್ ಯಾವುದು ಯೂಸ್ ಮಾಡೋಂಗಿಲ್ಲ, ಇದು ನಾನು ಏನು ಕೊಟ್ಟಿದ್ದೀನಿ ಅದನ್ನೇ ಹಾಕಿ ಅಂತ. ಒಂದು 200 ml ಏನೋ ಕೊಟ್ಟಿದ್ರು. ಅದು ಬಂದು ಹೆವಿ ಕಾಸ್ಟ್ಲಿ. ಆಮೇಲೆ ಅದನ್ನು ಯೂಸ್ ಮಾಡ್ತಾ ನನಗೆ ಸ್ಕಾಲ್ಫ್ ಎಲ್ಲ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂಥರ ಇಚ್ಚಿಂಗ್ ಥರ ಆಗೋಗ್ತಾಯಿತ್ತು. ಆಮೇಲೆ ಕೂದಲೆಲ್ಲ ಸ್ಪ್ಲಿಟ್. ಆಮೇಲೆ ಬೇರೆ ಆಯಿಲ್ ಹಾಕೋದೇ ಬೇಡ ಅಂತ ಹೇಳಿದ್ರಲ್ವ, ಸ್ಪ್ಲಿಟ್ ಏರ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಏನು ಮಾಡಲಿ ಅಂತ ನಿಜವಾಗ್ಲೂ ಸಖತ್ ತಲೆ ಕೆಡಿಸ್ಕೊಂಡು, ಆಮೇಲೆ ನಾನೇ ಕೂತ್ಕೊಂಡು ಒಂದಷ್ಟು ಸರ್ಚ್ ಮಾಡಿದೆ, ಯಾವುದು ಬೆಸ್ಟ್ ಇರುತ್ತೆ, ಯಾವ್ದು ಏನು ಮಾಡೋದು ಅಂತ. ನಿಜವಾಗ್ಲೂ ನನಗನ್ಸಿದ್ದು ನಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ, ನೋಡೋಣ ಅಂತ ನಾನು ಡಿಸೈಡ್ ಮಾಡಿ ನನಗೆ ನಾನೇ ಇದನ್ನ ಒಂದಷ್ಟು ಚೇಂಜಸ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ದೇನೆ ನಾವು ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ. ಬಟ್ ನಮಗೆ ಅದು ಗೊತ್ತಿರಲ್ಲ ಇದು ಕರೆಕ್ಟಾ ಅಂತ. ನಾವು ಶಾಂಪೂ ಯೂಸ್ ಮಾಡ್ತಾ ಇರ್ತೀವಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವುದೇ ಬ್ರ್ಯಾಂಡೆಡ್ ಶಾಂಪೂನ ಯೂಸ್ ಮಾಡಿದ್ರು ಯಾರು ಹೇಳಿರ್ಬೋದು ಇದರಲ್ಲಿ ಪ್ಯಾರಾಬಿನ್ ಇಲ್ಲ, ಆಮೇಲೆ ಕೆಮಿಕಲ್ ಇಲ್ಲ, ಹಾಗೆ ಹೀಗೆ ಒಂದಷ್ಟು ಹೇಳ್ತಾರೆ. ಬಟ್ ನಮಗೆ ನಾವೊಂದು ತಿಳ್ಕೊಂಡಿರ್ಬೇಕು, ಯಾವುದೇ ಶಾಂಪೂನೆಲ್ಲ ಅದರಲ್ಲಿ ಫ್ರೆಂಡ್ಸ್, ಅದು ಹರ್ಬಲ್ ಆಗಿರಲಿ, ಕೆಮಿಕಲ್ದಾಗಿರಲಿ, ಯಾವುದೇ ಇರಲಿ, ಅದರಲ್ಲಿ ಒಂದಷ್ಟು ಇದು ಕೆಮಿಕಲ್ಸು, ಇದು ಸ್ಟೀರಾಯ್ಡ್ಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮತ್ತು ನೊರೆ ಬರೋದಕ್ಕೆ ಅವ್ರು ಯೂಸ್ ಮಾಡಿರ್ತಾರೆ. ಅದನ್ನು ನಾವು ಅಟ್ಲೀಸ್ಟ್ ಯಾವ ಥರ ಶಾಂಪೂನ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಸುಮ್ಮನೆ. ಆಮೇಲೆ ಒಂದಷ್ಟು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನಾನು ಇಲ್ಲಿ ಮೇಲ್ಗಡೆ ಇದನ್ನು ಕೂಡ ವಿಡಿಯೋನ ನಾನು ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ನಾನು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ನಾವಿವಾಗ ಸ್ನಾನ ಮಾಡಿರ್ತೀವಿ ಅಂದ್ಕೊಳ್ಳಿ, ಸ್ನಾನ ಮಾಡಿ ಎಲ್ಲ ಫ್ರೆಶ್ ಆಗಿರ್ತೀವಿ. ನೆಕ್ಸ್ಟ್ ಡೇ ನಾವೆಲ್ಲಾದ್ರೂ ಆಚೆ ಹೋಗಬೇಕು, ಇಲ್ಲ ದೇವಸ್ಥಾನಗಳಿಗೆ ಹೋಗಬೇಕು, ಇಲ್ಲ ನಾನ್ ವೆಜ್ ಏನಾದ್ರು ತಿಂದಿರ್ತೀವಿ. ಯೂಶಲಿ ನಾನು ನಾನ್ ವೆಜ್ ಎಲ್ಲ ತಿಂದಾಗ ತಲೆ ಸ್ನಾನ ಮಾಡ್ದಲೇ ದೇವ್ರ ಮನೆಗೆಲ್ಲ ಹೋಗೋದು, ಪೂಜೆ ಮಾಡೋದೆಲ್ಲ ಮಾಡಲ್ಲ. ಸಾಮಾನ್ಯವಾಗಿ ಎಲ್ಲರೂ ಅದೇ ಥರ. ಸೊ ಆಗಿರುವಾಗ ನಾವೇನು ಮಾಡ್ತೀವಿ, ಹೋಗಿ ಹಾಗೇನೆ ನೀರು ಸ್ನಾನ ಮಾಡ್ಕೊಂಡು ಬರೋದಕ್ಕಾಗಲ್ಲ. ಸೊ ನೀರು ಹಾಕಿದ್ರೆ ತಲೆಗೆ ಒಂಥರ ಬರೀ ಶಾಂಪು ಹಾಕ್ತಲೇ ನೀರು ಹಾಕೊಂಡು ಬಂದರೆ ಅಂಟೆಂಟ್ ಥರ ಅನ್ಸುತ್ತೆ, ನಮ್ಗೆ ಅಷ್ಟೊಂದು ಫ್ರೀ ಅಂತ ಅನ್ಸೋದಿಲ್ಲ. ಆಗೇನು ಮಾಡ್ತೀವಿ ನಾವು, ಡ್ರೈ ಹೇರಿಗೇನೆ ನೀರು ಹಾಕ್ಕೊಂಡು ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀವಿ. ಆ ಥರ ಮಾತ್ರ ಮಾಡಲೇಬಾರ್ದಂತೆ. ಸೊ ಮಾಡಿದ್ರೆ ನಮ್ಮ ಸ್ಕಾಲ್ಫು ಡ್ರೈ ಆಗ್ತಾ ಹೋಗುತ್ತೆ. ಈ ಡ್ರೈ ಆದಾಗ ಸ್ಕಾಲ್ಫಲ್ಲಿ ಡ್ಯಾಮೇಜ್ ಆಗೋದ್ರಿಂದಲೇ ನಮ್ಗೆ ಏರ್ ಫಾಲ್ ಜಾಸ್ತಿ ಆಗೋದು. ಆಮೇಲೆ ತುಂಬ ಕೆಮಿಕಲ್ ಇರೋವಂಥ ಶಾಂಪೂಗಳನ್ನ ಯೂಸ್ ಮಾಡೋದ್ರಿಂದ, ನಾವು ಯಾವಾಗಲೂ ಶಾಂಪೂ ಹಾಕಿ ತಲೆಗೆ ಸ್ನಾನ ಮಾಡೋದ್ರಿಂದ ನೀವು ನೋಡ್ಬೋದು ಸ್ಪ್ಲಿಟ್ ಏರೆಲ್ಲ ಆಗೋದು ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅನ್ಕೊಂಡೆ ನಾನು ಈ ರೆಮಿಡಿನ ಫಾಲೋ ಮಾಡ್ಕೊಳ್ತಾ ಇದ್ದೀನಿ. ಮಿನಿಮಮ್ ಒಂದು 2 ಮಂತ್ಸ್ ಆಯಿತು. ನನ್ನ ಹೇರ್ನ ನೀವು ನೋಡ್ಬೋದು ಎಷ್ಟು ಶೈನಿ ಆ್ಯಂಡ್ ಸಿಲ್ಕಿ ಆಗಿದೆ ಅಂತ. ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಗುತ್ತೆ. ತುಂಬ ಚೆನ್ನಾಗಾಯ್ತು. ನಾನು ಯಾವಾಗಲೂ ಸಾಮಾನ್ಯ ಹಿಂಗೆ ಪೋನಿ ಇಲ್ಲ ಅಂದರೆ ಟೈಯಿಂಗ್ ಥರ ಮಾಡ್ಕೊಳ್ತಾ ಇದ್ದೆ. ನನಗೆ ಈ ಫ್ರೀ ಏರ್ ಬಿಡೋದಕ್ಕೆ ಏರೇ ಇಲ್ಲ, ಫುಲ್ ಇದು ಬುಡೇನೆ ಕಾಣಿಸ್ತಾ ಇತ್ತು. ಸೊ ಒಂಥರ ಬೋಡ ಅಂತ ನನಗೆ ಆ ಥರ ಫೀಲ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಈ ರೆಮಿಡಿನ
ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡು ಓಕೆ ಅನ್ಸಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಂತರನೇ ತುಂಬ ಜನ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಒಂದಷ್ಟು ಶಾಂಪೂ, ಕ್ರೀಮು, ಒಂದಷ್ಟು ಕಂಡೀಷ್ನರ್ಸು, ಆಯಿಲು ಎಲ್ಲ ಚೇಂಜ್ ಮಾಡಿ 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 ಸಫರ್ ಮಾಡ್ತಾ ಇರ್ತೀರಾ ಅಂತ ಗೊತ್ತು. ಹಾಗಾಗಿ ನನಗಾಗಿರೋ ಅಂಥ ಚೇಂಜಸ್ನ ನೀವು ಕಂಡ್ಕೊಳ್ಳಿ ಅಂತ ನಾನು ಆಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಫಸ್ಟ್ ಡ್ರೈ ಹೇರಿಗೆ ಏನು ಮಾಡಿದೆ, ನಮ್ಮ ಸ್ಕಾಲ್ಫ್ನ ಫಸ್ಟು ಇಂಪ್ರೂವ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಆನಿಯನ್ನು, ಆಮೇಲೆ ಅಲೋವಿರಾ ಫ್ರೆಶ್ ಅಲೋವಿರಾ ಇತ್ತು, ಸೊ ಹಾಗಾಗಿ ಫ್ರೆಶ್ ಅಲೋವಿರಾ, ಆಮೇಲೆ ದಾಸವಾಳ ಎಲೆ ಇದನ್ನು ಹಾಕಿ ಫುಲ್ಲು ಪೇಸ್ಟ್ ಮಾಡಿಕೊಂಡೆ. ದಾಸವಾಳ ಎಲೆ, ಹೂವು, ಅದು ವೈಟೇ ಬೇಕು ಅಂತ ಇಲ್ಲ, ರೆಡ್ ಕಲರ್ ಇದ್ರೂ ನಡೆಯುತ್ತೆ ಹೂವು. ನಮ್ಮನೇಲಿ ಎಲ್ಲಿದು ವೈಟ್ ಇತ್ತು ಅಂತ ಅದನ್ನು ಹಾಕ್ಕೊಂಡೆ ಅಷ್ಟೇ. ಸೊ ರೆಡ್ ಇದ್ರೂ ಓಕೆ, ಇಲ್ಲ ಹೂವು ಸಿಗಲಿಲ್ಲ ಅಂದರೆ ಎಲೆನಾದರೂ ಹಾಕ್ಕೊಳ್ಳಿ. ಹಾಕಿ ಒಂದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಿ. ಅದಕ್ಕೆ ಒಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಗೆ ಇವಾಗ ಟೈಮ್ ಇರಲ್ಲ, ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕು, ಆಫೀಸ್ಗೆ ಹೋಗಬೇಕು, ಇಲ್ಲ ನಾವೆಲ್ಲರೂ ಫಂಕ್ಷನಿಗೆ ಹೋಗಲೇಬೇಕಾಗಿರತ್ತೆ. ಎಣ್ಣೆ ಹಚ್ಕೊಂಡು ನಮಗೆ ಟೈಮ್ ಆಗೋದಿಲ್ಲ, ಸೊ ಟೈಮ್ ಇಲ್ಲ ಅಂದವರು, ತುಂಬ ಹೊತ್ತು ನಮಗೆ ಕಾಯಕ್ಕಾಗಲ್ಲ ಅಂದವರು, ಸೊ ಇದನ್ನ ರೂಢಿ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಇಷ್ಟನ್ನ ಒಂದು ಪೇಸ್ಟ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಸ್ಕಾಲ್ಫಿಗೆ ಮತ್ತು ಇದಕ್ಕೆಲ್ಲ ನಾವು ನೀಟಾಗಿ ಮಸಾಜ್ ಮಾಡಿಕೊಂಡು ನಾವೇ ಮಾಡ್ಕೊಳ್ಬೋದು, ಬೇರೆ ಮಾಡಬೇಕು ಅನ್ನೋದೇನಿಲ್ಲ. ನೀಟಾಗಿ ಅಪ್ಲೈ ಮಾಡಿಕೊಂಡು ಜಸ್ಟ್ 10 ನಿಮಿಷ ಬಿಟ್ಟರೆ ಸಾಕು. ನಾವು ಡ್ರೈ ಏರಿಗೆ ಶಾಂಪು ಹಾಕಿ ಸ್ನಾನ ಮಾಡೋದ್ರಿಂದಲೇ ನಮ್ಮ ಸ್ಕಾಲ್ಫು ತುಂಬ ಡ್ಯಾಮೇಜಸ್ ಆಗತ್ತಂತೆ. ಸೊ ಅದಕ್ಕೋಸ್ಕರ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ. ಸುಮಾರು ಒಂದು 2 ಮಂತ್ಸಿಂದನೂ ನಾನು ಮಾಡ್ತಾನೆ ಇದ್ದೀನಿ. ತುಂಬ ಚೆನ್ನಾಗಿದೆ ರಿಸಲ್ಟು. ಆಮೇಲೆ ಈಗ ನನಗೆ ನಿಜವಾಗ್ಲೂ ನೀವು ನೋಡ್ಬೋದು, ಹಿಂಗೆ ಅಂದರೆ ಸಾಕು ಕೈಯಲ್ಲೆಲ್ಲ ಕೂದಲು ಹಿಂಗೆ ಬರ್ತಾ ಇತ್ತು. ಮೊದಲು ಹಿಂಗೆ ಜಸ್ಟ್ ಹಿಂಗೆ ಒಂದ್ಸತಿ ಹಿಂಗೆ ಅಂದ್ಕೊಂಡ್ರೆ ಕೂದಲು ಹಿಂಗೆ ಬರೋದು, ಇವಾಗ ಒಂದು ಕೂದಲು ಬರ್ತಾ ಇಲ್ಲ. ತುಂಬ ಚೆನ್ನಾಗಿದೆ, ಸಿಲ್ಕಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಶಾಂಪು. ನೀವು ಯಾವ ಬ್ರ್ಯಾಂಡ್ ಶಾಂಪೂನಾರ ಯೂಸ್ ಮಾಡ್ತಾ ಇರಿ, ಶಾಂಪೂನ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಡೈರೆಕ್ಟಾಗಿ ಶಾಂಪು ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದು ವೈಟರ್ಸ್ ಆಗೋ ಚಾನ್ಸಸ್ ಇದೆ. ಸ್ಕಾಲ್ಫಿಗೆ ಡೈರೆಕ್ಟಾಗಿ ನಾವು ಕೆಮಿಕಲ್ನ ನಾವೇ ಹಾಕ್ಕೊಳ್ತಾ ಇದ್ದೀವಿ, ನಮ್ಮ ಬುಡೆಗೆ ನಾವೇನೇ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಾವೇ ಹಾಕ್ಕೊಂಡು ನಮ್ಮ ಹೇರ್ನ ನಾವೇ ಡ್ಯಾಮೇಜ್ ಮಾಡ್ಕೊಳ್ತೀವಿ. ಅಟ್ಲೀಸ್ಟು ನೀರು ಹಾಕ್ಕೊಂಡಾದರೂ ಕಲಿಸ್ಕೊಂಡು ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಶಾಂಪು ಹಾಕಿ, ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅದು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಟೈಮ್ ಇತ್ತು ಅಂದರೆ ಈ ಥರ ನಾನು ಇಲ್ಲಿ ತೋರಿಸ್ತೀನಲ್ವ ಅದನ್ನು ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರತ್ತೆ. ಸೊ ನನಗೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಮೇಲೆ ನಿಜವಾಗ್ಲೂ ಏರ್ಸು ಫಾಲ್ ಆಗೋದು ಕಮ್ಮಿ ಆಗಿದೆ. ಆಮೇಲೆ ತುಂಬ ಒಂಥರ ರಫ್ ಏರ್ ಥರ ಆಗಿತ್ತು ನನಗೆ. ಸೊ ಒಂದಷ್ಟು ಯಾವ ಥರ ಇರಿಟೇಟ್ ಆಗ್ತಿತ್ತು ಅಂದರೆ ಕೂದಲೇ ಇಲ್ವೇನೋ ಅಂತ. ನೀವು ನೋಡ್ಬೋದು ಇಲ್ಲೆಲ್ಲ ಬೇಬಿ ಹೇರ್ ಆಗ್ತದೆ, ಇವಾಗ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತದೆ ನೋಡಿ. ಮೊದಲೆಲ್ಲ ಹಿಂಗೆ ಅಂದರೆ ನನ್ನ ಬುರುಡೆನೇ ಕಾಣಿಸ್ತಾ ಇತ್ತು. ಇಲ್ಲಿ ನಾನು ಹಿಂಗೆ ಸ್ಕ್ರಾಫ್ ಈ ಥರ ಹಿಂಗೆ ತೆಗೆದು ಬೈತಲೆ ಇಲ್ಲಿ ತೆಗೆದ್ರೆ ಸಾಕು ಫುಲ್ಲು ಬುರುಡೆ ಕಾಣಿಸ್ತಾ ಇತ್ತು ನಂಗೆ. ಆಮೇಲೆ ಆಯಿಲ್ ಹಾಕ್ಕೊಂಡಂತೂ ಅಯ್ಯೋ ಎಲ್ಲೂ ಆಚೆನೆ ಹೋಗಂಗಿಲ್ಲ ಬಿಡಿ, ಅಷ್ಟೂ ಬುರುಡೆ ಫುಲ್ ಕಾಣಿಸ್ತಾ ಇತ್ತು. ಮಲಗಿದ್ರೆ ಇಡೀ ಬೆಡ್ ಮೇಲೆ ದಿಂಬು ಪಿಲ್ಲೋ ಮೇಲೆ ಎಲ್ಲ ಕೂದಲು ಬೀಳ್ತಾ ಇತ್ತು. ಸಖತ್ ಬೇಜಾರಾಗ್ತಾ ಇತ್ತು ನಿಜವಾಗ್ಲೂ. ನಾನು ಅನ್ಕೊಳ್ತಾ ಇದ್ದೆ ಎಲ್ಲಿ ಗಿಳ್ಳಿ ಆಗ್ಬಿಡ್ತೀನೋ ಅಂತ ಒಂದಷ್ಟು ಥಿಂಕ್ ಮಾಡ್ತಾ ಇದ್ದೆ. ಬಟ್ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಶಾಂಪೂನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದ ನೆಕ್ಸ್ಟ್ ತೋರಿಸ್ತೀನಿ. ಅದನ್ನೊಂದು ಶಾಂಪೂನ ಅಪ್ಲೈ ಮಾಡೋದಕ್ಕೆ ಮುಂಚೆ ನಾವು ಇದೊಂದು ಸಣ್ಣ ಕೆಲಸನ ಮಾಡ್ತಾ ಬನ್ನಿ, ತುಂಬಾ ಚೇಂಜಸ್ ಆಗುತ್ತೆ. ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ 1 ಬೌಲಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಎಲ್ಲರ ಮನೇಲೂ ಕರಿಬೇವಿನ ಸೊಪ್ಪು ಇದ್ದೇ ಇರುತ್ತಲ್ವ, ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ದಾದಮೇಲೆ ಅಲೋವಿರಾ ಜೆಲ್ನ ತೊಗೊಂಡಿದ್ದೀನಿ. ಅಲೋವಿರಾ ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಫ್ರೆಶ್ ಅಲೋವಿರಾನು ಹಾಕ್ಕೊಳ್ಬೋದು. ಕರಿಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟ್ಸ್ ಇರುತ್ತೆ. ಅಲೋವಿರಾ ಜೆಲ್ ಹಾಕೋದ್ರಿಂದ ನಮ್ಮ ಹೇರು ತುಂಬ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಶಾಂಪೂ, ನೀವು ಯಾವ ಬ್ರ್ಯಾಂಡೆಡ್ ಶಾಂಪೂನ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಶಾಂಪೂ ಯಾವುದು ಅಂತ ಹೇಳ್ತಾ ಇಲ್ಲ, ನಾನು ನಮ್ಮನೇಲಿ ಯಾವ ಶಾಂಪೂನ ಯೂಸ್ ಮಾಡ್ತೀನಿ ಅದನ್ನು ಎಷ್ಟು ಬೇಕೋ ನಮಗೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಲೋಟದಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದು ರುಬ್ಬೋದಕ್ಕೆ. ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೇ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ರುಬ್ಕೊಂಡು ಆದಮೇಲೆ ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕು. ಸೊ ಈ ಥರ ಮಾಡ್ಕೊಂಡು ಬನ್ನಿ, ನಿಜವಾಗ್ಲೂ ನಿಮಗೆ
ಯಾವುದೇ ಥರ ಏರ್ ಫಾಲ್ ಆಗಲಿ ಏರ್ ಡ್ಯಾಮೇಜಸ್ ಆಗಲಿ ಏನೂ ಬರೋದಿಲ್ಲ. ಇದನ್ನು ಟ್ರೈ ಮಾಡಿ. ಒಂದು 10 ನಿಮಿಷ ನಮಗೋಸ್ಕರ ಫ್ರೀ ಮಾಡಿಕೊಂಡು, ಇದು ತುಂಬ ಟೈಮು ಏನು ಹಿಡಿಯಲ್ಲ, 10 ನಿಮಿಷನೂ ಬೇಕಾಗಿಲ್ಲ. ಕರ್ಬೇವಿನ ಸೊಪ್ಪು ಮತ್ತು ಅಲೋವೆರಾ ಜೆಲ್ಲು ಶಾಂಪು ಹಾಕಿ ಚೆನ್ನಾಗಿ ರುಬ್ಕೊಂಡು ಇದನ್ನು ಯೂಸ್ ಮಾಡಬೇಕು. ನೋಡಿ ನೀವು ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಕಾಣಿಸ್ತಾ ಇದೆ. ಇದನ್ನ ಹಾಕೊಂಡು ಸ್ನಾನ ಮಾಡ್ಕೊಳ್ಳಿ. ಸೊ ಏರ್ ವಾಶ್ ಮಾಡ್ಕೊಳ್ಳಿ. ನಾವು ಯಾವುದೇ ರೀತಿಯ ಎಣ್ಣೆ ಏನಾರು ಹಾಕೊಂಡಿರಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಇದೊಂಥರ ಹರ್ಬಲ್ ಶಾಂಪೂ ಥರ ಆಗುತ್ತೆ. ಈ ಶಾಂಪೂ ಈಗ ಏರ್ ವಾಶ್ ಮಾಡ್ಕೊಂಡು ಬಂದೆ, ಹಾಗೇನೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ನಾನು ಯಾವುದೇ ರೀತಿಯ ಇದನ್ನೆಲ್ಲ ಏರ್ ಡ್ರೈಯರ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಡ್ರೈ ಆದಮೇಲೆ ಈಗ ಹಾಗೆ ನ್ಯಾಚುರಲ್ ಆಗಿ ಡ್ರೈ ಆದಮೇಲೆ ನಾನಿಲ್ಲಿ ಬಾಚಣಿಗೆ ತೊಗೊಂಡಿದ್ದೀನಿ ನೋಡಿ. ಅದು ಅಲ್ಲೂ ದಪ್ಪ ಇರುತ್ತಲ್ವ, ಅಗಲ ಇರುತ್ತಲ್ವ ಸ್ಪೇಸು, ಅದನ್ನು ತೊಗೊಂಡು ಬಿಡಿಸ್ಕೊಳ್ಳೋಣ ಮೊದಲು. ನೀವು ನೋಡ್ಬೋದು ನನ್ನ ಕೂದಲು ಎಷ್ಟು ಸಿಲ್ಕಿ ಥರ ಬಂದಿದೆ ಅಂತ. ನಾವು ಅಲೋವೆರಾ ಇದನ್ನೆಲ್ಲ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇದನ್ನ ಮಾತ್ರ ಮಿಸ್ ಮಾಡದೆ ಮಾಡಿ. ಕೂದಲನ್ನ ಫುಲ್ಲು ಉಲ್ಟಾ ಮಾಡಿ ನಮ್ಮ ತಲೆನ ಹಿಂಗೆ ಬಗ್ಗಿಸಿ ಹಿಂದೆಯಿಂದ ಮುಂದಿನ ತನಕ ನಾವು ಬಾಚಬೇಕಾಗತ್ತೆ. ಸೊ ಇದನ್ನೊಂದು ಮಿಸ್ ಮಾಡದೆ ಈ ಥರ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಸ್ಕಾಲ್ಫಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನು ತುಂಬ ಚೆನ್ನಾಗಾಗತ್ತೆ. ಹಿಂದೆಯಿಂದ ಮುಂದೆ ತನಕ ಬಾಚ್ಕೊಳ್ಳಿ. ನೆಕ್ಸ್ಟ್ ಇವಾಗ ಲೆಫ್ಟಿಂದ ರೈಟ್ಗೆ, ರೈಟಿಂದ ಲೆಫ್ಟಿಗೆ ಇದನ್ನೊಂದು ಮಾಡ್ಕೊಳ್ಳಿ. ವೀಕ್ಲಿ ಒಂದ್ಸತಿ, ವಾರಕ್ಕೆ ಒಂದ್ಸತಿ ಆದರೂ ಇದನ್ನು ಫಾಲೋ ಮಾಡಿ. ಆವಾಗ ನಿಮ್ಗೆ ಯಾವುದೇ ರೀತಿಯ ಏರ್ ಫಾಲ್ ಆಗಲಿ ಏರ್ ಡ್ಯಾಮೇಜಸ್ ಆಗಲಿ ಏರ್ ಪ್ರಾಬ್ಲಮ್ಮು ಬರೋದಿಲ್ಲ. ಇದನ್ನು ಫ್ರೀ ಮಾಡಿಕೊಂಡು ಒಂದು 5-10 ನಿಮಿಷ ನಿಮಗೋಸ್ಕರ ನೀವು ಫ್ರೀ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ನಾನು ಇದನ್ನು ಸ್ನಾನ ಆಗಿದ್ದಿನ ಈ ಥರ ಏರ್ನ ನಾನು ಉಲ್ಟಾ ಮಾಡಿಕೊಂಡು ಈ ಥರ ಮಾಡ್ಕೊಂಬರ್ತೀನಿ. ನೋಡಿ ನನಗೆ ಅವಾಗ ಮೊದಲೆಲ್ಲ ಹಿಂಗೆ ಬಾಚಿದ್ರೆ ಸಾಕು ಕೂದಲು ಇಷ್ಟಿಷ್ಟು ಕೂದಲು ಬರ್ತಾಯಿತ್ತು ಬಾಚಣಿಗೆಗೆ. ಇವಾಗಂತೂ 1-2 ಅಷ್ಟು ಬರುತ್ತೆ. ಅಷ್ಟು ಬಿಟ್ಟರೆ ನಿಜವಾಗ್ಲೂ ನನಗೆ ಏರ್ ಫಾಲ್ ಆಗೋದು ಕಮ್ಮಿ ಆಗಿದೆ. ಅದು ಓಕೆ ಅನ್ಸಿದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಶಾಂಪೂನ ನೀವು ಈ ಥರ ಮೆಥಡಲ್ಲಿ ಯೂಸ್ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಹೇರ್ ಅಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಒಂಥರ ಶೈನಿಂಗ್ ಅನ್ಸುತ್ತೆ. ನಾವು ಕರ್ಬೇವಿನ ಸೊಪ್ಪಂತೂ ತುಂಬ ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು, ಏರ್ನ ಬ್ಲ್ಯಾಕ್ ಮಾಡುತ್ತೆ ಕರಿಬೇವಿನ ಸೊಪ್ಪು. ಸೊ ಹಾಗಾಗಿ ಇದನ್ನು ಫಾಲೋ ಮಾಡ್ತಾ ಬನ್ನಿ. ನೋಡಿ ನೀವು ನೋಡ್ಬೋದು ಡಿಫ್ರೆನ್ಸ್ನ ಎಷ್ಟು ಚೆನ್ನಾಗಿದೆ ಅಂತ. ನಾನು ಒಂದು 2 ಮಂತ್ಸ್ ಹಿಂದೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೆ, ತುಂಬ ಏರ್ ಡ್ಯಾಮೇಜಸ್ ಆಗ್ತಾ ಇದೆ ಅಂತ. ಈಗ ನನಗೆ ಖುಷಿ ಆಗ್ತಾ ಇದೆ. ನಾನು ಇದನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ನನಗಿವಾಗ ಅಷ್ಟೊಂದು ನೋಡಿ 1-2 ಕೂದಲು ಬರ್ತಾ ಇದೆ ಬಾಚಣಿಗೆಗೆ, ಬರ್ತಾನೆ ಇಲ್ಲ. ಎಷ್ಟು ಬರ್ತಾ ಇತ್ತು ಗೊತ್ತಾ, ತುಂಬ ಹಾಗೆ ಅಂಟ್ಕೊಂಡ್ಬಿಡ್ತಿತ್ತು. ಒಂದೊಂದಿಷ್ಟು ತೆಗ್ದು ಇಡ್ತಾ ಇದ್ದೆ. ಸೊ ಈಗ ಸಿಲ್ಕಿ ಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ನೀವು ಇದನ್ನೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್. ಓಕೆ ಫ್ರೆಂಡ್ಸ್, ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ನಂತರನೇ ತುಂಬ ಜನ ಏರ್ ಫಾಲ್ ಆಗ್ತಾ ಇದ್ರೆ, ಯಾರೆಲ್ಲ ಏರ್ ಫಾಲಿಂದ ಸಫರ್ ಮಾಡ್ತಾ ಇದ್ದೀರಾ ಅವರು ಒಂದಷ್ಟು ಕ್ಲಿನಿಕ್ಗಳಿಗೆ ಹೋಗಿ ಸೊ ಅದನ್ನೆಲ್ಲ ದುಡ್ಡು ವೇಸ್ಟ್ ಮಾಡಿಕೊಂಡು ಅವ್ರು ಕೊಡೋ ಅಂಥ ಒಂದಷ್ಟು ಶಾಂಪು, ಕಂಡೀಷ್ನರು, ಆಯಿಲ್ಲು ಎಲ್ಲ ಹಚ್ಚಿ ರೋಸ್ ಹೋಗಿದ್ದೀರಾ, ಬೇಸತ್ತೋಗಿದ್ದೀರಾ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಗುಡ್ ರಿಸಲ್ಟ್ ಸಿಕ್ಕಿದೆ. ಆಮೇಲೆ ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಇದು ಜ್ಯೂಸ್ ಬರುತ್ತಲ್ವ, ಅದನ್ನು ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಅದರದ್ದು ಇದನ್ನು ಕೂಡ ರೀಲ್ನ ಶೇರ್ ಮಾಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಲ್ಲಿ ನಮ್ಮ ಸ್ಕಿನ್ನ ಚೆನ್ನಾಗಿಡುತ್ತೆ. ಆಮೇಲೆ ನಮ್ಮ ಹೇರ್ನ ಗ್ರೋತ್ ಮಾಡುತ್ತೆ, ತುಂಬ ಚೆನ್ನಾಗಿ ಒಳ್ಳೆಯದು ರಿಸಲ್ಟ್ ಕೊಡುತ್ತೆ. ಆಮೇಲೆ ನಮ್ಮ ಹೆಲ್ತು, ನಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಅದನ್ನು ಮಾಡ್ಕೊಂಡು ಕುಡಿಯೋದು ಕೂಡ ಈಸಿ ಮೆಥಡ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಸೇಮ್ ID ಶುಭ ಸುದ್ದಿ ಕನ್ನಡ ಲಾಗ್ ಅಂತ ನೀವು ಟೈಪ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬರುತ್ತೆ. ಅದರಲ್ಲಿ ಬೆಟ್ಟದ ನೆಲ್ಲಿಕಾಯಿಂದನೇ ಹೆಲ್ತಿ ಡ್ರಿಂಕ್ ಅಂತ ಮಾಡಿದ್ದೀನಿ. ಸೊ ಅದನ್ನು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಟೈಮ್ ಮಾಡಿಕೊಂಡು ನಮಗೆ ನಾವು ಫ್ರೀ ಮಾಡಿಕೊಂಡು ಇದನ್ನೆಲ್ಲ ಒಂದಷ್ಟು ಪ್ರೋಸೆಸ್ನ ಮಾಡ್ಕೊಳ್ಳಿ. ಶಾಂಪೂ ಮಾತ್ರ ದಯವಿಟ್ಟು ಇದರಿಂದ ನಿಮ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗ್ಬೋದೇನೋ. ನಮ್ಮ ಥರನೇ ಎಷ್ಟೊಂದು ಜನ ಏರ್ ಫಾಲ್ಸಿಂದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿ ಕೊಟ್ಟು ಸಪೋರ್ಟ್